ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ಹೊಸಕೆರೆಹಳ್ಳಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಷ್ಮಿತಾ, ನಟ ದರ್ಶನ್ ರೆಡ್ ಕಲರ್ ರ್ಯಾಗ್ಲರ್ ಜೀಪ್ ನಲ್ಲಿ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಬಟ್ ಅದು ಆಗಿರ್ಲಿಲ್ಲ. ಈಗ ಫೈನಲಿ ಇನೋವಾ ಕಾರ್ನಲ್ಲಿ ಬಂದ್ರು ಅನ್ನುವಂತ ಒಂದಷ್ಟು ಡೀಟೇಲ್ಸ್, ಅವರ ಅರೆಸ್ಟ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ? ಎಸ್ ಪ್ರಜ್ವಲ, ಏನು ನಟ ದರ್ಶನ್ ಇವಾಗ ಅರೆಸ್ಟ್ ಆಗಿರುವಂತದ್ದು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರ ಅಪಾರ್ಟ್ಮೆಂಟ್ ಏನು ಹೊಸಕೆರೆಹಳ್ಳಿಯಲ್ಲಿದೆ. ಈ ಒಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಅವರು ವಾಸವಾಗಿದ್ರು. ಸೊ ಈ ಒಂದು ಫ್ಲಾಟ್ ನಲ್ಲಿ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿರುವಂತದ್ದು. 2 ಜೀಪ್ ನಲ್ಲಿ ಬಂದಂತಹ ಪೊಲೀಸರು ಸದ್ಯ ದರ್ಶನ್ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ದರ್ಶನ್ ಪೊಲೀಸರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಏನು ಒಂದು ಟೋಲ್ ಅನ್ನ ಪಾಸ್ ಆಗುವಂತಹ ರೆಡ್ ಕಲರ್ ಜೀಪ್ ಇತ್ತು, ಆ ಒಂದು ಜೀಪ್ ನಲ್ಲಿ ದರ್ಶನ್ ಬರ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಆ ಒಂದು ಜೀಪ್ ನಲ್ಲಿ ದರ್ಶನ್ ಬರಲಿಲ್ಲ. ಅದಾದ ನಂತರ ಧನ್ವೀರ್ ಕಾರಲ್ಲಿ ದರ್ಶನ್ ಬರ್ತಾರೆ ಅನ್ನೋದಾಯ್ತು. ಆದ್ರೂ ಕೂಡ ಅದು ಒಂದ್ ರೀತಿಯಲ್ಲಿ ಅಸ್ಪಷ್ಟವಾಗಿರುವಂತದ್ದು ದರ್ಶನ್ ಯಾವ ಮೂಲಕವಾಗಿ ಬಂದ್ರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಟ್ಟು 2 ಗೇಟ್ ಇದೆ. 2 ಗೇಟ್ ಅಲ್ಲಿ ಈ ಒಂದು ಮೇನ್ ಗೇಟ್ ಏನಿದೆ ಆ ಒಂದು ಗೇಟ್ ಮೂಲಕ ದರ್ಶನ್ ಆದ್ ಹೋಗಿಲ್ಲ. ಬಹುಶಃ ಮತ್ತೊಂದು ಗೇಟ್ ನಲ್ಲಿ ಹೋಗಿರುವಂತಹ ಚಾನ್ಸಸ್ ಕೂಡ ಇಲ್ಲಿ ಹೆಚ್ಚಾಗಿರುವಂತದ್ದು. ಸದ್ಯ ಇದೀಗ ಈ ಒಂದು ವಿಜಯಲಕ್ಷ್ಮಿ ವಾಸವಾಗಿರುವಂತಹ ಫ್ಲಾಟ್ ಏನಿದೆ ಆ ಒಂದು ಫ್ಲಾಟ್ ನಲ್ಲಿ ದರ್ಶನ್ ಅನ್ನ ಇವಾಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೂ ಕೂಡ ದರ್ಶನ್ ಕರ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಅರೆಸ್ಟ್ ಮಾಡಿರುವಂತಹ ಪವಿತ್ರ ಗೌಡ ಆಗಿರಬಹುದು, ಉಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಲಾಗಿದೆ. ಸೊ ಹೀಗಾಗಿ ದರ್ಶನ್ ಅವ್ರನ್ನು ಕೂಡ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ದರ್ಶನ್ ಅವರೇ ನೇರವಾಗಿ ನಾನು ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ದರ್ಶನ್ ಬರುವಂತಹದ್ದು ಯಾವ ಮೂಲಕ ಬರ್ತಾರೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಬಂದಂತಹ 2 ಕಾರು ಕೂಡ ಸಂಪೂರ್ಣವಾಗಿ ದರ್ಶನ್ ಇರ್ಲಿಲ್ಲ ಆ 2 ಕಾರಲ್ಲೂ ಕೂಡ. ಸೊ ಹೀಗಾಗಿ ದರ್ಶನ್ ಯಾವ ಮೂಲಕ ಈ ಒಂದು ಅಪಾರ್ಟ್ಮೆಂಟ್ ಗೆ ಬಂದ್ರು ಅನ್ನೋದು ಕೂಡ ಈಗ ಸಂಪೂರ್ಣವಾಗಿ ನಿವ್ವಳ ಆಗಿರುವಂತದ್ದು. ಹಾಗೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ದರ್ಶನ್ ಅಂದ್ರೆ ಈ ಒಂದು ನಿವಾಸದ ಅರೆಸ್ಟ್ ಆದ ಸುದ್ದಿ ಕೇಳಿದ ತಕ್ಷಣ ಸಾಕಷ್ಟು ಜನ ಅಭಿಮಾನಿಗಳ ದಂಡು ಇಲ್ಲಿ ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಬಂದು ದರ್ಶನ್ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಕಾದು ನಿಂತಿರುವಂತಹದ್ದು. ಹಾಗೆ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಬೇಲ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಏನು ಸುಪ್ರೀಂ ಕೋರ್ಟ್ ಇವತ್ತು ಬೆಳ್ಳಂಬೆಳಿಗ್ಗೆಯೇ ದರ್ಶನ್ಗೆ ಹಾಗೆ ಪವಿತ್ರ ಗೌಡಗೆ ಸೇರಿದಂತೆ 7 ಜನ ಆರೋಪಿಗಳಿಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅಭಿಮಾನಿಗಳಲ್ಲೂ ಕೂಡ ಕೆಲವೊಂದಿಷ್ಟು ಬೇಸರ ಆಗಿರೋದು ಕೂಡ ನೋಡಬಹುದು. ಕೆಲವೊಂದಿಷ್ಟು ಜನ ಮಾತಾಡ್ಲಿಕ್ಕೂ ಕೂಡ ಹಿಂಜರಿತಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಡಿ ಬಾಸ್ ಅಂತ ಹೇಳಿ ಎಲ್ಲರೂ ಕೂಡ ಸ್ಟೇಟಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ನಮ್ ಬಾಸ್ ಏನ್ ಮಾಡಿದ್ರು ಕೂಡ ಸರಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಏನೋ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ದರ್ಶನ್ ಅರೆಸ್ಟ್ ಆದ್ರು ಅನ್ನೋಂತಹ ವಿಚಾರ ತಿಳಿತೋ ತಕ್ಷಣವೇ ಎಲ್ಲ ಅಭಿಮಾನಿಗಳು ಕೂಡ ಸ್ವಲ್ಪ ಸೈಲೆಂಟ್ ಆಗಿರುವಂತದ್ದು. ಹೀಗಾಗಿ ಇದು ಒಂದ್ ರೀತಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೊತೆಗೆ ದರ್ಶನ್ ಅಭಿಮಾನಿಗಳಿಗೆ ಒಂದ್ ರೀತಿಯಲ್ಲಿ ಶಾಕ್ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲ ಹೊತ್ತಿನಲ್ಲಿ ಅಂದ್ರೆ ಈಗ ಆಲ್ರೆಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಬಂದಿರುವಂತದ್ದು, ಇನ್ನೇನು ಕೆಲ ಹೊತ್ತಲ್ಲಿ ದರ್ಶನ್ ಅನ್ನ ಇಲ್ಲಿಂದ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಪ್ರಜ್ವಲ. ಈಗಿನಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ, ದರ್ಶನ್ಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ಎಲ್ಲ 7 ಆರೋಪಿಗಳ ನಿವಾಸದ ಬಳಿ ಪೊಲೀಸರ ನಿಯೋಜನೆ ಆಗಿರೋದು. ಎಸ್ಪೆಷಲಿ ದರ್ಶನ್ರ ಮೈಸೂರಿನ ನಿವಾಸ, ಹಾಗೆ RR ನಗರದ ನಿವಾಸ, ಮತ್ತೆ ಈ ಫ್ಲಾಟ್ ಇಲ್ಲೆಲ್ಲ ಪೊಲೀಸರ ನಿಯೋಜನೆ ಆಗಿದೆ. ಬಟ್ ಸ್ಟಿಲ್ ಅವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಸೊ ಈಗ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಯಾವ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂಡ್ ಈ ಅರೆಸ್ಟ್ ಪ್ರೊಸೀಜರ್ ಇದೆಯಲ್ಲ ಇದಕ್ಕೆ ಎಷ್ಟು ಜನರ ಸಿಬ್ಬಂದಿಯ ನಿಯೋಜನೆ ಆಗಿದೆ ಅಂತ ಸುಷ್ಮಿತಾ? ಎಸ್ ಪ್ರಜ್ವಲ, ದರ್ಶನ್ ಅರೆಸ್ಟ್ ಆಗ್ತಿದ್ದಂಗೆ ಈ ಒಂದು ವಿಚಾರ ತಿಳಿದಂತಹ ಅಭಿಮಾನಿಗಳು ಒಂದ್ ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸಿರುವಂತದ್ದು. ಹಾಗೆ ಪ್ರಮುಖವಾಗಿ ದರ್ಶನ್ ಬೆಂಗಳೂರಲ್ಲಿ ಇರಲಿಲ್ಲ. ಹೀಗಾಗಿ ದರ್ಶನ್ ಎಲ್ಲಿ ಬರ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಯಾಕಂತ ಹೇಳಿದ್ರೆ ದರ್ಶನ್ ಅವರ RR ನಗರದ ನಿವಾಸಕ್ಕೆ ಹೋಗ್ತಾರಾ ಅಥವಾ ವಿಜಯಲಕ್ಷ್ಮಿ ಫ್ಲಾಟ್ಗೆ ಬರ್ತಾರ ಅನ್ನುವಂತಹ ಪ್ರಶ್ನೆ ಇತ್ತು. ಸೊ ಈಗ ದರ್ಶನ್ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಬರ್ತಾರ ಅನ್ನೋ ಮಾಹಿತಿ ತಿಳಿದ ತಕ್ಷಣ ಅಭಿಮಾನಿಗಳು ಕೂಡ ಬರ್ತಾ ಇರುವಂತದ್ದು. ಅವರನ್ನ ಏನು ಗುಂಪು ಚದುರಿಸುವಂತಹ ಕಾರ್ಯಕ್ಕೂ ಕೂಡ ಪೊಲೀಸರು ಕೂಡ ಇಲ್ಲಿ ನಿಯೋಜನೆ ಆಗಿರೋದನ್ನು ಕೂಡ ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ನೋಡಿದಾಗೆ ಸಾಕಷ್ಟು ಬಾರಿ ದರ್ಶನ್ ಅಭಿಮಾನಿಗಳು ಕೆಲವೊಂದಿಷ್ಟು ಜನ ಗಲಾಟೆ ಮಾಡಿರೋದು ಕೂಡ ನೋಡಿದೀವಿ. ಈಗ ಅವರಿಗೆ ಒಂದು ರೀತಿಯಲ್ಲಿ ಬೇಸರ ಆಗಿರೋದ್ರಿಂದ ಇವರ ಗುಂಪನ್ನ ಚದುರಿಸಕ್ಕೆ ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿರುವಂತಹದ್ದು. ಆದಷ್ಟು ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಸ್ ಗಳೇನಿದ್ದಾರೆ ಅವರು ಕೂಡ ಇಲ್ಲಿರುವಂತಹ ಜನರನ್ನ ಕಳಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿರುವಂತಹದ್ದು. ಸೊ ನಾನು ಕೆಲವೊಂದಿಷ್ಟು ಅಭಿಮಾನಿಗಳನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ಮತ್ತೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಏನ್ ಹೇಳ್ತೀರಾ? ಮೇಡಮ್ ಅರೆಸ್ಟ್ ಆಗಿಲ್ಲ, ನಿನ್ನ ಬರ್ತಾ ಇದ್ದಾರೆ. ಅವರೇ ಖಂಡಿತವಾಗಿ ಅವರೇ ಹೇಳಿದ್ದಾರೆ, ನಾವೇ ಸಲೆಂಡರ್ ಆಗ್ತೀವಿ ಅಂತ ಹೇಳಿದ್ದಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ವಿಷಯಗಳು ಇಲ್ಲ. ನಮ್ಮ ಬಾಸ್ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ, ಕರ್ನಾಟಕದಲ್ಲೇ ಇರ್ತೀನಿ, ಕರ್ನಾಟಕಕ್ಕೋಸ್ಕರನೇ ಮಾಡ್ತೀನಿ, ಕರ್ನಾಟಕದಲ್ಲೇ ಬೆಳಿತೀನಿ ಅಂತಾನೆ ಹೇಳಿದ್ದಾರೆ. ಒಂದ್ ಸ್ವಲ್ಪ ಹಿನ್ನಡೆ ಆಗಿದೆ, ಆದ್ರೆ ಬಂದೇ ಬರ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ವಿಷಯಗಳಿಲ್ಲ.
ಆದ್ರೆ ಏನೇ ಮಾಡಿ ಏನೇ ಬಿಡಿ ನಿಮ್ TRP ಅಂತೂ ಓಡ್ತಾ ಇರುತ್ತೆ. TRP ಸೊ ನೀವು ನೋಡ್ತಾ ಇರ್ಬೋದು, ಅಭಿಮಾನಿಗಳು ಇನ್ನೂ ಕೂಡ ಅಂಧಾಭಿಮಾನಿಗಳ ಏನು ಒಂದ್ ರೀತಿಯ ಪ್ರೀತಿ ಕಡಿಮೆ ಆಗಿಲ್ಲ ಅನ್ನೋದನ್ನ ಇಲ್ಲಿ ಪ್ರಜ್ವಲ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಪ್ರತಿ ಸುಷ್ಮಿತಾ, ಬಾರಿ ಹಾಗೆ ದರ್ಶನ ಇನ್ನಷ್ಟು ಅಂಧಾಭಿಮಾನಿಗಳು ಜನರನ್ನ ಮಾತನಾಡಿಸೋ ಏನಿದ್ದಾರೆ, ಪ್ರಯತ್ನ ಅವರು ಮಾಡ್ಬೋದಾ? ಮಾಡುವಂತಹ ಕೆಲಸಗಳು ಹಾಗೆ ಇನ್ನಷ್ಟು ಜನರನ್ನ ಮಾಡ್ತೀನಿ ಮಾತನಾಡುವಂತ ಪ್ರಜ್ವಲ, ಖಂಡಿತ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಮಾಡ್ತೀನಿ, ಮಾತಾಡ್ತೀನಿ ಪ್ರಜ್ವಲ. ಹೇಳಿ ಸರ್. ಇನ್ನೂ ಅರೆಸ್ಟ್ ಆಗಿಲ್ಲ, ಬರ್ತಾ ಇದಾರೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಬಂದ್ಬಿಟ್ಟು ಏನ್ ಮಾಡ್ಬೇಕಾದ ಎಲ್ಲ ಪ್ರೊಸೀಜರ್ ಎಲ್ಲ ಅವ್ರು ಮಾಡ್ಕೊಂತಾರೆ, ತೊಂದರೆ ಇಲ್ಲ. ನೋವಲ್ಲಿದ್ದೀವಿ ಮೇಡಮ್, ಏನು ಹೇಳಕ್ಕಾಗುತ್ತೆ, ಕಷ್ಟ ಫುಲ್ ನೋವಲ್ಲಿದ್ದೀವಿ. ಬಾಸ್ ಏನು ಎಲ್ಲಿ ಹೋಗಿಲ್ಲ, ಬರ್ತಾರೆ ಬಾಸ್. ಏನು ಸಮಸ್ಯೆ ಏನಾಗಿಲ್ಲ. ಹೈಕೋರ್ಟ್ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ, ಕಾನೂನು ಜಡ್ಜ್ಮೆಂಟ್ ಕೊಟ್ಟಿದೆ. ಬಾಸ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾರೆ, ಬರ್ತಾರೆ. ಕೋರ್ಟ್ ಅನ್ನೋದು ಒಂದಿದೆ. ಸೊ ಅದರಿಂದ ತೀರ್ಪು ಏನ್ ಬರ್ತಂತ ಅಂತ ಕಾಯ್ಬೇಕು. ಸೊ ಇನ್ನು ಬಾಸ್ ಒಳಗಡೆ ಇದ್ದಾರೆ, ಅರೆಸ್ಟ್ ಇನ್ನೂ ಆಗಿಲ್ಲ. ಅರೆಸ್ಟ್ ಆಗಿದೆ ಯಾರು ನೋಡಿಲ್ಲ. ಸೊ ನೀವು ಪ್ರೆಸ್ ಅವರು ಸುಮ್ಮನೆ ಅರೆಸ್ಟ್ ಆಗಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಂತ ಇವಾಗ ಹೆಂಗಿದ್ರು ಕೂಡ ಕೊಲೆ ಆರೋಪದಲ್ಲಿ ಅವರು ಜೈಲಿಗೆ ಹೋಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಕೂಡ ಅವ್ರನ್ನ ಎಲ್ಲಿ ಕಾಣಿಸ್ತಾರೋ ಅಂದ್ರೆ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿರುವಂತದ್ದು. ಸೊ ಏನ್ ಹೇಳ್ತೀವಿ ಇದ್ರ ಬಗ್ಗೆ? ಮೇಡಮ್ ಹೌದು, ವಶಕ್ಕೆ ಮೇಡಮ್ ಆರೋಪಿ ಅಷ್ಟೇ ಮೇಡಮ್, ಅಪರಾಧಿ ಅಂತ ಯಾರು ಕೂಡ ಅಪರಾಧಿ ಅಂತ ಹೇಳ್ತಿಲ್ಲ. ಆರೋಪಿ ಕೊಲೆ ಆರೋಪದಲ್ಲೇ ಇವಾಗ ಸುಪ್ರೀಂ ಕೋರ್ಟ್ ಅವರನ್ನ ವಶಕ್ಕೆ ಪಡೆದುಕೊಳ್ಳಿ ಅಂತಾನೆ ಇವಾಗ ತಿಳಿಸಿರುವಂತದ್ದು. ವಶಕ್ಕೆ ಪಡೆದುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದ್ದಕ್ಕೆ ನಮ್ ಬಾಸಿನೇ ಹೇಳಿದ್ದಾರೆ, ನಾನೇ ಸಿಲಿಂಡರ್ ಹಾಕ್ತೀನಿ ಅದೇ ಅಂತ ಬರ್ಬೇಡಿ ಅಂತ ಹೇಳಿದ್ದಾರೆ. ನಮ್ ಬಾಸ್ ಇವಾಗ ಹೊರಗಡೆ ಇದ್ದಾರೆ, ಬರೋದಕ್ಕೊಂದ್ ಸ್ವಲ್ಪ ಟೈಮ್ ಕೊಡಿ, ಬಂದು ಅವರೇ ಅಲ್ಲ, ನೀವು ಅಂದ್ರೆ ಅವ್ರು ಇವಾಗ ಈ ಮನೆಗೆ ಬರ್ತಾರೆ ಅಂತ ನೀವು ಬಂದಿರೋದಾ ಹೇಗೆ? ಅದೇ ಬಾಸ್ ಬರ್ತಾರೆ ನೋಡೋಣ ಅಂತಾನೆ ಬಂದಿದೆ. ಇವಾಗ ದೇವಸ್ಥಾನಕ್ಕೆ ಏನ್ ಹೋಗ್ತೀವಿ ಹೇಳಿ, ದೇವ್ರ ದರ್ಶನ ಮಾಡಕ್ಕೋಸ್ಕರನೇ ಹೋಗ್ತೀವಿ. ದೇವ್ರು ಬರ್ತೈತೆ ಅಂದ್ರೆ ನಾವು ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದೀವಿ, ದೇವ್ರ ದರ್ಶನ ಮಾಡಕ್ಕೋಸ್ಕರನೇ ವೇಟಿಂಗ್ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು ಪ್ರಜ್ವಲ, ಎಲ್ಲರೂ ಏನು ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ದರ್ಶನ್ ಅವ್ರನ್ನ ನಾವಿಲ್ಲಿ ನೋಡ್ಬೇಕು ಅಂತ ಹೇಳಿ ಬರ್ತಾ ಇದೀವಿ ಅಂತ ಹೇಳಿ. ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಒಂದು ಗುಂಪನ್ನ ಚೆದರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲ್ ಮತ್ತೊಮ್ಮೆ ಸೇರ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅಂಧ ಅಭಿಮಾನಿಗಳ ಅಭಿಮಾನ ಮಾತ್ರ ಇಲ್ಲಿ ಕಡಿಮೆ ಆಗದಲ್ಲಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಪ್ರಜ್ವಲ. ಸುಷ್ಮಿತಾ, ಸದ್ಯ ಈ ಅಭಿಮಾನಿಗಳ ಈ ಅಭಿಮಾನನ ಅಂಧಾಭಿಮಾನ, ಹುಚ್ಚಭಿಮಾನ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ. ಬಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಪ್ರೊಸೀಜರ್, ಈಗ ಪೊಲೀಸರು ಯಾವೆಲ್ಲ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇರ್ಬೋದು, ಅಥವಾ ಒಳಗೆ ಏನೆಲ್ಲ ನಡೀತಾ ಇದೆ ಫ್ಲಾಟ್ ನಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡ್ ಬಳಿಕ ಅಂತ? ಎಸ್ ಪ್ರಜ್ವಲ, ಈಗ ಸದ್ಯ ಫ್ಲಾಟ್ ನಲ್ಲಿ ಅಂದ್ರೆ ಏನು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ ಒಂದರಲ್ಲಿ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ಇಲ್ಲಿ ವಾಸವಾಗಿರುವಂತದ್ದು. ಸದ್ಯ ಅವರ ನಿವಾಸದಲ್ಲಿ ದರ್ಶನ್ ಅವರು ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತದ್ದು. ಈಗ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಸದ್ಯ ಅವರನ್ನ ವಶಕ್ಕೆ ಪಡೆದುಕೊಂಡ ನಂತರ ಅವರನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕರೆದೋಗುವ ಸಾಧ್ಯತೆ ಇದೆ. ಹಾಗೆ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರು ಬೆಂಗಳೂರಲ್ಲಿ ಇರಲಿಲ್ಲ, ಅವರ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರುತ್ತಾ ಹೇಗೆ ಅಂತ ಹೇಳಿ ಅದನ್ನು ಕೂಡ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಈಗ ಕೆಲವೊಂದಿಷ್ಟು ಆರೋಪಿಗಳಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಿರೋದ್ರಿಂದ ದರ್ಶನ್ಗೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲೇ ವೈದ್ಯರನ್ನ ಕರೆಸಿ ಮೆಡಿಕಲ್ ಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಇನ್ನ ನಾಳೆ ಹಾಗೆ ನಾಡಿದ್ದು ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಇವತ್ತೇ ಅವರನ್ನ ಕೋರ್ಟಿಗೂ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಇಲ್ಲಿ ವಶಕ್ಕೆ ಪಡೆದುಕೊಂಡ ನಂತರ ಅವರನ್ನ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿಂದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ ಪ್ರಜ್ವಲ. ಸುಷ್ಮಿತಾ, ಈಗ ಬೆಳಗಿನಿಂದ ಈ ಪ್ರೈಮ್ ಅಕ್ಯೂಸ್ಡ್ ಪವಿತ್ರಳನ್ನ ವಶಕ್ಕೆ ಪಡ್ಕೊಂಡಂತಹ ಸಮಯವನ್ನ ಪ್ರೊಸೀಜರ್ ಅನ್ನ ನಾವು ಗಮನಿಸಿದ್ವಿ. ಬಿಕಾಸ್ ಒಂದಷ್ಟು ಕಾಲ ಅವರ ಮನೆಯಲ್ಲಿನೇ ಒಂದಷ್ಟು ಚರ್ಚೆಗಳಾಯ್ತು ಅಂತ. ಅಂದ್ರೆ ಪವಿತ್ರ ಕುಟುಂಬಸ್ಥರು, ಅಡ್ವೊಕೇಟ್ಸ್ ಟೀಮು ಹಾಗೆ ಪೊಲೀಸರು ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ರು. ಈಗ ಇಲ್ಲಿ ದರ್ಶನ್ ಮನೆಯಲ್ಲೂ ಕೂಡ ಅಂತದೇ ಸೀನ್ಸ್ ಏನಾದ್ರು ಕಾಣೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಇಮಿಡಿಯೇಟ್ಲಿ ಬಿಕಾಸ್ ಟೈಮ್ ಇಸ್ ರನ್ನಿಂಗ್ ಅಂತ ಹೇಳಿ 5 ಗಂಟೆ ಒಳಗಡೆನೆ ಕರ್ಕೊಂಡ್ಬಂದು ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡುವಂತ ಚಾನ್ಸಸ್ ಇದೆಯಾ ಹೆಂಗೆ? ನಿಜ ಪ್ರಜ್ವಲ, ಪವಿತ್ರ ಗೌಡ ಅವರು RR ನಗರ ನಿವಾಸದಲ್ಲಿ ಇದ್ರು. ಹಾಗೆ ಅವರು ಅವರ ಲಾಯರ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಟೈಮ್ ಕೂಡ ಸಿಕ್ಕಿತ್ತು. ಆದ್ರೆ ದರ್ಶನ್ ಬೆಂಗಳೂರಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಅವರು ಫೋನ್ ಮೂಲಕ, ಅದರಲ್ಲೂ ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರ ಲಾಯರ್ ಅನ್ನ ಸಂಪರ್ಕಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಚರ್ಚೆ ಆಗಿರುವಂತದ್ದು. ಇದೆಲ್ಲವೂ ಕೂಡ ದೂರವಾಣಿ ಮೂಲಕ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಹಾಗೆ ಇನ್ನು ಅಂದ್ರೆ ಇವಾಗ ಸದ್ಯಕ್ಕಂತೂ 6 ತಿಂಗಳ ಕಾಲದವರೆಗೂ ಕೂಡ ದರ್ಶನ್ಗೆ ರಿಲೀಫ್ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಇವಾಗ ನೇರವಾಗಿ ದರ್ಶನ್ ಬಳ್ಳಾರಿ ಜೈಲಿಂದ ಅವ್ರನ್ನ ರಿಲೀಸ್ ಮಾಡಲಾಗಿತ್ತು. ಸೊ ಹೀಗಾಗಿ ಮತ್ತೊಮ್ಮೆ ಬಳ್ಳಾರಿ ಜೈಲಿಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಪ್ರಜ್ವಲ. ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮಿಂದ